ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕೆಂದು ಕನಸು ಕಾಣುತ್ತಿದ್ದೀರಾ? ಹಾಗಿದ್ದರೆ ಒಂದು ಮಾತು ನೆನಪಿಡಿ, ಕಂಫರ್ಟ್ ಝೋನ್ ನಿಮಗೆ ಕೇವಲ ಸುಖ ನೀಡುತ್ತದೆ ಹೊರತು ಯಶಸ್ಸನ್ನಲ್ಲ. ನೀವು ಸಾಧಕರಾಗಬೇಕೆಂದರೆ ಆರಾಮದಾಯಕ ಜೀವನದಿಂದ ಹೊರಬರಲೇಬೇಕು. ಇಂದು ನಾವು ಸಿಂಹ ರಾಶಿಯವರ ಬಗ್ಗೆ ಒಂದು ಅತಿ ದೊಡ್ಡ ಭವಿಷ್ಯವಾಣಿಯನ್ನು ಹೊತ್ತು ತಂದಿದ್ದೇವೆ. ಜೂನ್ 2, 2026 ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ, ಏಕೆಂದರೆ ಅಂದು ದೇವಗುರು ಬೃಹಸ್ಪತಿಯು ಕರ್ಕ ರಾಶಿಯಲ್ಲಿ ಉಚ್ಚನಾಗಿ ಪ್ರವೇಶ ಮಾಡುತ್ತಿದ್ದಾನೆ. ಸಿಂಹ ರಾಶಿಯವರಿಗೆ ಈ ಬದಲಾವಣೆ 12 ವರ್ಷಗಳ ನಂತರ ಸಂಭವಿಸುತ್ತಿದೆ. ಈ ಗುರುವು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದ್ದಾನೆ? ಇದು ಅದೃಷ್ಟವೋ ಅಥವಾ ಎಚ್ಚರಿಕೆಯೋ? ಸಂಪೂರ್ಣ ಮಾಹಿತಿಯನ್ನು ಈ ವಿಶೇಷ ವಿಡಿಯೋದಲ್ಲಿ ನಾವು ವಿಶ್ಲೇಷಿಸಲಿದ್ದೇವೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗುರು ಗೋಚಾರದ ತಾಂತ್ರಿಕ ವಿವರ. ಸ್ನೇಹಿತರೆ, ಈ ಗುರು ಗೋಚಾರವು ಜೂನ್ 2, 2026 ರಿಂದ ಅಕ್ಟೋಬರ್ 31, 2026 ರವರೆಗೆ ಇರುತ್ತದೆ. ನಿಮ್ಮ ರಾಶಿಯಿಂದ ಗುರುವು 12ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. 12ನೇ ಮನೆ ಎಂದರೆ ಸಾಮಾನ್ಯ ಜನರಿಗೆ ಭಯವಿರುತ್ತದೆ, ಏಕೆಂದರೆ ಇದು ವ್ಯಯ ಅಥವಾ ಖರ್ಚಿನ ಸ್ಥಾನ. ಆದರೆ ಇಲ್ಲಿ ಗುರುವು ಉಚ್ಚ ಸ್ಥಾನದಲ್ಲಿದ್ದಾನೆ ಎನ್ನುವುದು ನೆನಪಿರಲಿ. 12ನೇ ಮನೆಯು ವಿದೇಶ ಯೋಗ, ಮೋಕ್ಷ, ಆಧ್ಯಾತ್ಮಿಕತೆ ಮತ್ತು ಆಸ್ಪತ್ರೆಯನ್ನು ಸೂಚಿಸುತ್ತದೆ. ಸಿಂಹ ರಾಶಿಯವರಿಗೆ ಗುರುವು 5ನೇ ಮನೆ ಅಂದರೆ ವಿದ್ಯೆ, ಸಂತಾನದ ಮತ್ತು 8ನೇ ಮನೆ ಅಂದರೆ ರಹಸ್ಯ, ಆಧ್ಯಾತ್ಮದ ಅಧಿಪತಿಯಾಗಿದ್ದಾನೆ. ಇಂತಹ ಪ್ರಭಾವಶಾಲಿ ಗುರು 12ನೇ ಮನೆಗೆ ಬಂದಾಗ ಎಂತಹ ಪವಾಡಗಳು ನಡೆಯುತ್ತವೆ ಎಂಬುದು ಕುತೂಹಲಕಾರಿ. ವಿದ್ಯಾರ್ಥಿಗಳು ಮತ್ತು ವಿದೇಶ ಯೋಗ. ನೀವು ವಿದ್ಯಾರ್ಥಿಯಾಗಿದ್ದರೆ ಅಥವಾ ಉನ್ನತ ಶಿಕ್ಷಣದ ಕನಸು ಕಾಣುತ್ತಿದ್ದರೆ ಈ ಸಮಯ ನಿಮಗಾಗಿ ಮೀಸಲಿದೆ. ನಿಮ್ಮ 5ನೇ ಮನೆಯ ಅಧಿಪತಿ ಗುರುವು 12ನೇ ಮನೆಗೆ ವಿದೇಶ ಸ್ಥಾನ ಹೋಗುತ್ತಿರುವುದರಿಂದ ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸುವವರಿಗೆ ಇದು ಸುಸಮಯ. ಬೇರೆ ನಗರ ಅಥವಾ ರಾಜ್ಯಕ್ಕೆ ಹೋಗಿ ಓದಬೇಕೆಂಬ ಹಂಬಲವಿದ್ದರೆ ಅದು ಈಡೇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಜೂನ್ 2ರ ನಂತರ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ರಾಜಯೋಗಗಳು ನಿರ್ಮಾಣವಾಗಲಿವೆ. ಆಧ್ಯಾತ್ಮಿಕ ಪಯಣ ಮತ್ತು ಮಾನಸಿಕ ನೆಮ್ಮದಿ. ಸಿಂಹ ರಾಶಿಯವರೇ, ಇತ್ತೀಚೆಗೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಿವೆಯೇ? ಅಥವಾ ಯಾವುದಾದರೂ ಧಾರ್ಮಿಕ ಪ್ರವಾಸವನ್ನು ಯೋಜಿಸುತ್ತಿದ್ದೀರಾ? ಹೌದು ಎಂದಾದರೆ ಜೂನ್ನಿಂದ ಅಕ್ಟೋಬರ್ ನಡುವೆ ನಿಮ್ಮ ಈ ಆಸೆ ಈಡೇರಲಿದೆ. ನೀವು ಈ ಸಮಯದಲ್ಲಿ ಅತಿ ಹೆಚ್ಚು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಿ. ದೇವಸ್ಥಾನಗಳಿಗೆ ಭೇಟಿ ನೀಡದಿದ್ದರೂ ನಿಮ್ಮ ಮನಸ್ಸು ಸದಾ ಪರಮಾತ್ಮನ ಧ್ಯಾನದಲ್ಲಿರುತ್ತದೆ. ಗುರುವು ಆಧ್ಯಾತ್ಮದ ಕಾರಕನಾಗಿರುವುದರಿಂದ ನಿಮ್ಮ ಅಂತರಾತ್ಮದ ಶಕ್ತಿ ಹೆಚ್ಚಾಗಲಿದೆ. ವಿಪರೀತ ರಾಜಯೋಗ. ಸಂಕಷ್ಟದಿಂದ ಮುಕ್ತಿ. 8ನೇ ಮನೆಯ ಅಧಿಪತಿ 12ನೇ ಮನೆಗೆ ಬರುವುದು ಜ್ಯೋತಿಷ್ಯದಲ್ಲಿ ವಿಪರೀತ ರಾಜಯೋಗ ಎನ್ನಿಸಿಕೊಳ್ಳುತ್ತದೆ. ಇದರರ್ಥವೇನು ಗೊತ್ತೇ? ನೀವು ಯಾವುದೋ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದ್ದೀರಾ, ಹೊರಬರಲು ದಾರಿ ಕಾಣುತ್ತಿಲ್ಲ, ಅಥವಾ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಎಂದಾದರೆ ಗುರುವಿನ ಕೃಪೆಯಿಂದ ನಿಮಗೆ ಯಾವುದೋ ಒಂದು ಅದೃಶ್ಯ ಶಕ್ತಿಯು ದಾರಿ ತೋರಿಸಲಿದೆ. ಒಂದು ಆಶೀರ್ವಾದದಂತೆ ನೀವು ಆ ಸಮಸ್ಯೆಯಿಂದ ಸಡನ್ ಆಗಿ ಹೊರಬರುತ್ತೀರಿ. ಆಸ್ತಿ ಮತ್ತು ವಾಹನ ಭಾಗ್ಯ. ಗುರುವು ತನ್ನ 5ನೇ ದೃಷ್ಟಿಯಿಂದ ನಿಮ್ಮ 4ನೇ ಮನೆಯನ್ನು ನೋಡುತ್ತಿದ್ದಾನೆ. 4ನೇ ಮನೆಯು ಸುಖ, ಆಸ್ತಿ, ವಾಹನ ಮತ್ತು ತಾಯಿಯ ಸ್ಥಾನವಾಗಿದೆ. ಹೀಗಾಗಿ ಹೊಸ ಮನೆ ಅಥವಾ ಜಮೀನು ಖರೀದಿಸಲು ಇದು ಸಕಾಲ. ಹಳೆಯ ಆಸ್ತಿ ವ್ಯವಹಾರಗಳು ಬಾಕಿ ಇದ್ದರೆ ಅವು ಈಗ ಪೂರ್ಣಗೊಳ್ಳುತ್ತವೆ. ವಾಹನ ಖರೀದಿಸುವ ಯೋಗ ನಿಮಗಿದೆ. ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನಿಮ್ಮ ಮನೆಗೆ ಹೊಸ ವಾಹನ ಬರುವುದು ಖಚಿತ. ಶತ್ರು ಸಂಹಾರ ಮತ್ತು ಯಶಸ್ಸು. ಗುರುವಿನ 7ನೇ ದೃಷ್ಟಿ ನಿಮ್ಮ 6ನೇ ಮನೆಯ ಮೇಲೆ ಬೀಳುತ್ತಿದೆ. ಇದರಿಂದ ರಾಜಕೀಯದಲ್ಲಿರುವವರಿಗೆ ಲಾಭವಾಗಲಿದೆ. ನಿಮಗೆ ಶತ್ರುಗಳು ಹೆಚ್ಚಾಗಬಹುದು, ಆದರೆ ನೆನಪಿಡಿ, ನೀವು ಯಶಸ್ವಿಯಾಗುತ್ತಿದ್ದೀರಿ ಎಂದರ್ಥ. ಯಾರು ಬೆಳೆಯುತ್ತಿದ್ದಾರೋ ಅವರಿಗೆ ಮಾತ್ರ ಶತ್ರುಗಳು ಇರುತ್ತಾರೆ. ನಿಮ್ಮನ್ನು ಕೆಳಕ್ಕೆ ಬೀಳಿಸಲು ಪ್ರಯತ್ನಿಸುವವರು ಸೋಲುತ್ತಾರೆ. ಹಣಕಾಸಿನ ಲಾಭ ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆ ಕಂಡುಬರಲಿದೆ. ಗೂಢ ಜ್ಞಾನ ಮತ್ತು ವೆಚ್ಚಗಳು. ಗುರುವಿನ 9ನೇ ದೃಷ್ಟಿ ತನ್ನದೇ ಆದ 8ನೇ ಮನೆಯ ಮೇಲೆ ಇರುವುದರಿಂದ ಜ್ಯೋತಿಷ್ಯ, ಸಂಶೋಧನೆ ಅಥವಾ ಗೂಢಶಾಸ್ತ್ರಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಲಿದೆ. ಆದರೆ ಒಂದು ವಿಷಯ ನೆನಪಿಡಿ, 12ನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಲಿವೆ. ಆದರೆ ಈ ಖರ್ಚುಗಳು ಶುಭ ಕಾರ್ಯಗಳಿಗಾಗಿ ಇರುತ್ತವೆ. ಉದಾಹರಣೆಗೆ, ಮನೆಯಲ್ಲಿ ಮದುವೆ ಅಥವಾ ನಿಶ್ಚಿತಾರ್ಥದಂತಹ ಕಾರ್ಯಕ್ರಮಗಳು ನಡೆಯಬಹುದು. ಹವನ, ಯಜ್ಞ ಅಥವಾ ಪೂಜೆಗಳಿಗಾಗಿ ನೀವು ಹಣ ವ್ಯಯಿಸುತ್ತೀರಿ. ಪಂಡಿತರನ್ನು ಮನೆಗೆ ಕರೆಸಿ ಶುಭ ಕಾರ್ಯಗಳನ್ನು ಮಾಡಿಸುವ ಯೋಗವಿದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಕಾರ್ಮಿಕ್ ಕನೆಕ್ಷನ್ ಉಂಟಾಗಬಹುದು, ಅಂದರೆ ಬಹಳ ಕಾಲ ನಿಮ್ಮೊಂದಿಗೆ ಉಳಿಯುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಒಟ್ಟಾರೆಯಾಗಿ ಇಲ್ಲಿ ಬರೋಬ್ಬರಿ 12 ವರ್ಷಗಳ ನಂತರ ಗುರು ಗ್ರಹವು ಉಚ್ಚಸ್ಥ ಸ್ಥಿತಿಗೆ ಬರುವ ಮೂಲಕ ಒಟ್ಟು 151 ದಿನಗಳವರೆಗೂ ಭರಪೂರ ಶುಭ ಫಲಗಳನ್ನು ಕರುಣಿಸುವ ಯೋಗವನ್ನು ನಿರ್ಮಿಸಲಿದ್ದಾನೆ. ಹೀಗಾಗಿ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ನಡೆದುಕೊಳ್ಳುವುದರ ಮೂಲಕ ಗುರುವಿನ ಲಾಭವನ್ನು ಹೊಂದಬಹುದಾಗಿದೆ. ಸಿಂಹ ರಾಶಿಯವರೇ, ಈ ಗುರು ಗೋಚಾರದ ಸಂಪೂರ್ಣ ಲಾಭ ಪಡೆಯಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಬೇಕು. ಅವುಗಳೆಂದರೆ: ಸೂರ್ಯ ದೇವರಿಗೆ ಅರ್ಘ್ಯ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನಿಗೆ ಪ್ರತಿದಿನ ನೀರನ್ನು ಅರ್ಪಿಸಿ.
ಸೂರ್ಯ ಬೀಜ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂದು 108 ಬಾರಿ ಜಪಿಸಿ. ಹನುಮಾನ್ ಚಾಲೀಸಾ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ, ಏಕೆಂದರೆ ಬಜರಂಗಬಲಿ ನಿಮ್ಮ ಇಷ್ಟ ದೈವ ಮತ್ತು ಭಾಗ್ಯದ ಅಧಿಪತಿ. ಚಂದ್ರ ಮಂತ್ರ ಮತ್ತು ಶಿವ ನಾಮ ಮಾನಸಿಕ ಶಾಂತಿಗಾಗಿ ಚಂದ್ರನ ಮಂತ್ರ ಮತ್ತು ಓಂ ನಮಃ ಶಿವಾಯ ಜಪವನ್ನು ನಿರಂತರವಾಗಿ ಮಾಡಿ. ಸ್ನೇಹಿತರೆ, ಜೀವನದಲ್ಲಿ ಸವಾಲುಗಳು ಬರುತ್ತವೆ, ಆದರೆ ಗುರುವಿನ ಕೃಪೆ ನಿಮ್ಮ ಮೇಲಿರುವಾಗ ಗೆಲುವು ನಿಮ್ಮದೇ. ಹೀಗಾಗಿ ನೀವು ಹೆಚ್ಚು ಬಾಧಿತರಾಗದರೆ ನಿಮ್ಮ ಉತ್ತಮ ಕರ್ಮಗಳನ್ನು ನಿರಂತರವಾಗಿಸಿಕೊಂಡು ಧೈರ್ಯದಿಂದ ಮುನ್ನಡೆಯಿತು. ಖಂಡಿತ ಗುರುವಿನ ಅನುಗ್ರಹ ಮಾತ್ರದಿಂದ ನಿಮಗೆ ವಿಶೇಷ ಯಶಸ್ಸು ಈ ಅವಧಿಯಲ್ಲಿ ಲಭಿಸಲಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ.